ಹಮ್ಮಿಕೊಂಡಿದ್ದೆವು. ಇವತ್ತು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಕೂಡ ಆಗಮಿಸಿದರೆ ಇವತ್ತು ಒಂದೇ ಕೂಗು ನಮ್ದು ಕಲಬುರಗಿಯಿಂದ ಇಡೀ ರಾಜ್ಯ ಸರ್ಕಾರ ಇದನ್ನ ಪರಿಗಣಿಸಬೇಕು. ನಮ್ಮ ಕೂಗಿಗೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಧ್ವನಿಯನ್ನ ಮುಖ್ಯಮಂತ್ರಿಗಳ ಕಿವಿಗೆ ಮುಟ್ಟಬೇಕಂತಕ್ಕಂಥದನ್ನ ಇವತ್ತು ನಮ್ಮ ಹೋರಾಟದ ಮೂಲಕ ಹಮ್ಮಿಕೊಂಡಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಆದ್ರೆ ನ್ಯಾಯಮೂರ್ತಿ ನಾಗಮೋಹನ್ ವರದಿ ದೋಷಪೂರಿತವಾಗಿದೆ. ಯಾಕಂದ್ರೆ ಅವರ ವರದಿಯಲ್ಲಿ ಅವ್ರು ಸಲ್ಲಿಸಿದಂತ ವರದಿಯಲ್ಲೇ ದೋಷವನ್ನ ಕಂಡಿರ್ತಕ್ಕಂಥದ್ದು. ಇವತ್ತು ಚಲವಾದಿ ಬೇರೆ ಹಳೆ ಸಮುದಾಯ ಬೇರೆ ಅಂತ ಹೇಳಿ ಆ ಅಂಕಿ ಸಂಖ್ಯೆಗಳನ್ನ ವ್ಯತ್ಯಾಸ ಮಾಡಿ ಇವತ್ತು ನಮ್ಮ ಸಮುದಾಯವನ್ನ ಅಂಕಿ ಸಂಖ್ಯೆಯಲ್ಲಿ ಕಡಿಮೆ ತೋರಿಸಿರ್ತಕ್ಕಂಥದ್ದು. ಇವತ್ತು ನ್ಯಾಯಮೂರ್ತಿ ನಾಗಮೋಹನ್ ಅವರಿಗೆ ನಾವು ಮತ್ತೆ ಹೇಳ್ತಿದ್ದೀವಿ, ನೀವು ವರದಿಯನ್ನ ಮರುಪರಿಶೀಲನೆಗೆ ಒಳಪಡಿಸಬೇಕು. ಮುಖ್ಯಮಂತ್ರಿಗಳು ನಾಳೆ ನಡೆತಕ್ಕಂಥ ಕ್ಯಾಬಿನೆಟ್ ಈ ವರದಿಯನ್ನು ಪರಿಗಣಿಸಬಾರದು, ಮತ್ತೆ ಮರುಪರಿಶೀಲನೆ ತಾವು ಆದೇಶವನ್ನು ನೀಡಬೇಕಂತೇಳಿ ನಮ್ಮೆಲ್ಲರ ಒತ್ತಾಯವಾಗಿದೆ. ಒಂದ್ ವೇಳೆ ಇದು ಪರಿಶೀಲನೆ ಮಾಡಲೇ ಹೋದ್ರೆ ಮುಖ್ಯಮಂತ್ರಿಗಳು ಆಗಮಿಸಿದಂತ ಸಂದರ್ಭದಲ್ಲಿ ಇಡೀ ವರ್ಗ ಸಮುದಾಯ ರಾಜ್ಯದಂತ ಉಗ್ರವಾದ ಪ್ರತಿಭಟನೆ ಮಾಡೋದು ಮೂಲಕ ಅವರಿಗೆ ನಾವು ಗೌರವವನ್ನು ಹಾಕ್ತಕ್ಕಂಥ ಕೆಲಸ ಮುಂದೆ ನಿರ್ವಹಣೆ ಮಾಡಬೇಕಾಗ್ತದೆ ಅಂತೇಳಿ ನಾವು ಈ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ದಿನೇಶ್ ಗೌಡ್ಮನಿ. ಕರ್ನಾಟಕದಲ್ಲಿ ಇಂದು ಹಲವಾರು ಜಿಲ್ಲೆಗಳಲ್ಲಿ ಮೈಸೂರು, ಬೀದರ್, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಇಂದು ಒಳ ಮೀಸಲಾತಿ ಒಳ ಮೀಸಲಾತಿ ವರದಿಯನ್ನ ತಿರಸ್ಕಾರ ಮಾಡಲು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಚಳುವಳಿಯನ್ನ ಮಾಡಿದೀವಿ. ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನ ತಂದಿದ್ದೀವಿ. ಕಾರಣ ನಾಗಮೋಹನ ದಾಸ್ ವರದಿಯನ್ನ ನಾವು ನಾಗಮೋಹನ್ ದಾಸರ ಮೇಲೆ ನಾವೇನು ವಿಶ್ವಾಸ ಇಟ್ಟಿದ್ದೀವಿ ಅದು ನಾಗಮೋಹನ್ ದಾಸ್ ಅವರು ಒಂದು ಸಾಮಾಜಿಕ ನ್ಯಾಯ ಕೊಡ್ಲಕ್ ಆಗಿಲ್ಲ, ಅವರನ್ನ ನಾವು ತಿರಸ್ಕರಿಸ ಮಾಡ್ತಿದ್ದೀವಿ ಅಂತಕ್ಕಂಥದನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಮಾತಾಡಬೇಕಾಗ್ತದೆ. ಕಾರಣ ಅವರು ಸುಮಾರು 1 ತಿಂಗಳ ಎಂಪೆರಿಕಲ್ ಡಾಟಾವನ್ನ ತೆಗೆದುಕೊಂಡು ಸರ್ವೆ ಮಾಡಿ ಇವತ್ತು ದೇಶದಲ್ಲಿ 2011ರಲ್ಲೇ ನಾವು 1,05,00,000 ಜನಸಂಖ್ಯೆ ಇತ್ತು. ಇವತ್ತು ಅದೇ ಜನಸಂಖ್ಯೆ ಇರ್ತದೆ. ಇವತ್ತು ನಮಗೆ ಅವರ ವರದಿ ಪ್ರಕಾರ, ಸರ್ವೆ ಪ್ರಕಾರ ನಮಗೆ 1,40,00,000 ಜನಸಂಖ್ಯೆ ಆಗ್ಬೇಕಾಗಿತ್ತು. ಅವ್ರು ಕೊಟ್ಟಿರ್ತಕ್ಕಂಥದ್ದು 1,05,00,000 ಜನಸಂಖ್ಯೆಗೆ ಅವರು ವರದಿಯನ್ನ ತಯಾರು ಮಾಡಿರ್ತಕ್ಕಂಥದ್ದು. ಆದ್ರೆ ಇನ್ನೂ 40 ಲಕ್ಷ ಜನರ ಸರ್ವೆಯನ್ನ ನೀವು ಯಾಕೆ ಮಾಡ್ಲಿಲ್ಲ? ನ್ಯಾಯಮೂರ್ತಿಗಳೇ, ಅವಸರದಲ್ಲಿ ವರದಿಯನ್ನ ಸಲ್ಲಿಸಕ್ ಮಾಡ್ತಕ್ಕಂಥದ್ದು ಏನು ಅವಶ್ಯಕತೆ ಇತ್ತು? ನೀವು ವಲಯ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿಗಳನ್ನ ನೀವು ಮಾದಿಗ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥಲ್ಲಿ ಅಥವಾ ಪರ್ಯಾಯ ಅಂತಕ್ಕಂಥ ಜಾತಿಯನ್ನ ಮತ್ತು ಚಲವಾದಿ ಅಂತಕ್ಕಂಥ ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅಂತಕ್ಕಂಥ ಜಾತಿಯನ್ನ ನೀವು ಪ್ರತ್ಯೇಕ 1% ಯಾಕೆ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಅದ. ನೀವು ಸಾಮಾಜಿಕ ನ್ಯಾಯವನ್ನ ಬಯಸಿದ್ರಿ ಅಂತಂದ್ರೆ, ನೀವು ಕರ್ನಾಟಕದಲ್ಲಿ ಶಾಂತಿಯನ್ನ ಬಯಸಿದ್ರಿ ಅಂತಂದ್ರೆ ನೀವು ಈ ರೀತಿಯ ವರದಿಯನ್ನ ನೀವು ಸಲ್ಲಿಸ್ತಾ ಇರಲಿಲ್ಲ. ನೀವು ಯಾರ ಮುಲಾಜಿಯಾಗೋ ಅಥವಾ ಪಕ್ಷಪಾತವಾಗಿಯೋ ನೀವು ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ನಮಗೆ ಅನುಮಾನ ಶುರುವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಚಳವಳಿಯನ್ನ ಪ್ರಾರಂಭ ಮಾಡಿದೀವಿ. ಇವತ್ತು ನಾಗಮೋಹನ್ ದಾಸ್ ಅವರನ್ನ ಹಿಡಿದು, ಇವತ್ತು ಮಂತ್ರಿಗಳನ್ನ ಹಿಡಿದು, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ವಲಯ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ MLA ಮತ್ತು ಮಂತ್ರಿಗಳನ್ನ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇವತ್ತು ಗುಲ್ಬರ್ಗ ಜಿಲ್ಲೆಯ ಮುಖಾಂತರ ನೀವೇನಾದರೂ 18ನೇ ತಾರೀಕು ವರದಿಯನ್ನ ಒಪ್ಪಿದರೆ
ವರದಿಯನ್ನ ನಾವು ವರದಿ ತಿರಸ್ಕಾರ ಮಾಡ್ರಿ ಅಂತ ಹೇಳಕತ್ತಿಲ್ಲ, ವರದಿಯನ್ನ ಪರಿಷ್ಕರಣೆ ಮಾಡ್ರಿ ಅಂತ ಹೇಳಕತ್ತೀವಿ. ನಾವು ಮಾದಿಯ ಜಾತಿ ವಿರೋಧಿಗಳಲ್ಲ ಅಂತಕ್ಕಂಥದ್ದು ವಲಯ ಜಾತಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬ ಕರ್ನಾಟಕದಿಂದ ಹೇಳ್ತಾ ಇದ್ದೀವಿ. ನೀವು ಪರಿಷ್ಕರಣೆ ಮಾಡ್ರಿ, ನೀವು ಉಪ ಸಮಿತಿಯನ್ನ ನೇಮಕ ಮಾಡ್ರಿ, ನೀವು ಒಂದೇ ದಿನದಲ್ಲಿ ಪರಿಷ್ಕರಣೆ ಮಾಡಿದ್ರೆ ಪರವಾಗಿಲ್ಲ, ನೀವು ವರದಿಯನ್ನ ಜಾರಿಗೆ ತಗೊಂಡ್ರಿ, ಯಾವ ಜಾತಿಗೆ ಎಷ್ಟು ಬೇಕು ಆ ಮೀಸಲಾತಿಯನ್ನ ನೀವು ಫಿಕ್ಸ್ ಮಾಡ್ರಿ ಅಂತಕ್ಕಂಥದ್ದು ನಾವು ಸರ್ಕಾರದ ಮೇಲೆ ಒತ್ತಡವನ್ನ ತರ್ತಿದ್ದೀವಿ. ಆ ಕಾರಣಕ್ಕಾಗಿ 16ನೇ ತಾರೀಕು ಉಪ ಸಮಿತಿ ನೇಮಕ ಮಾಡಬೇಕು ಅಂತಕ್ಕಂಥದನ್ನ ಕರ್ನಾಟಕ ಸರ್ಕಾರದ ಮೇಲೆ ಇವತ್ತು ಗುಲ್ಬರ್ಗ ಜಿಲ್ಲೆಯ ಇಡೀ ಎಲ್ಲ ಪರಿಶಿಷ್ಟ ಜಾತಿಯ ಬಲಗೈ ಸಂಬಂಧಿತ ಜಾತಿಗಳು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡ್ಲಕತ್ತಾರ ಬಹಿಷ್ಕಾರ. MLAಗಳು MP ಗಳಿಗೆ ಓದಲಕ್ಕೆ ಅವಕಾಶ ಕೊಟ್ಟರ. 4ನೇ ತಾರೀಕು ವರದಿಯನ್ನು ಸಬ್ಮಿಟ್ ಆಯ್ತು. 4 ತಾರೀಕಿಗಿಂತ 15ನೇ ತಾರೀಕುವರೆಗೆ ವರದಿಯನ್ನು ಸಂಪೂರ್ಣವಾಗಿ ಓದಿ ವಿಶೇಷ ಮಂತ್ರಿಮಂಡಲವನ್ನ 14ನೇ ತಾರೀಕು ಕರೆದಿರ್ತಕ್ಕಂಥದ್ದು. ಅಲ್ಲಿ ವಿಶೇಷವಾದ ಚರ್ಚೆ ಆಗ್ತದ. ನಮಗನಿಸ್ತದ ಅಲ್ಲಿ ಒಂದು ಉಪ ಸಮಿತಿ ನೇಮಕ ಮಾಡ್ತಾರ ಅಂತಕ್ಕಂಥದ್ದು. ಆ ಆಸೆ ಸರ್ಕಾರ ಈಡೇರಿಸಲಿ ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು. ಸಪ್ರೀನ್ ಜೈ ಭೀಮ್. ಇವತ್ತು ಪರಿಶಿಷ್ಟ ಜಾತಿ ಕನ್ನಡ ಸಮುದಾಯದ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಕಲಬುರಗಿ ವತಿಯಿಂದ ಇವತ್ತು ನಾವು ಗುಲ್ಬರ್ಗ ಜಗತ್ತು ಸರ್ಕಲ್ ಇಂದ DC ಕಚೇರಿವರೆಗೂ ಪ್ರತಿಭಟನೆಯನ್ನು ಮಾಡಿಕೊಂಡು ಇಡೀ ನಮ್ಮ ದಲಿತ ಸಮುದಾಯದ ಲೀಡರ್ ಎಲ್ಲ ನಮ್ಮ ಹಿರಿಯ ಮುಖಂಡರು ಇವತ್ತು ಈ ಏನು ನಮ್ಮ ಒಳ ಮೀಸಲಾತಿ ಏನು ಬೇಡಿಕೆ ಏನು ಈಡೇರಲಿಲ್ಲ ಅಂತಂದರೆ ನಾವು ಇವತ್ತು ಏನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂಬರುವ ದಿನದಲ್ಲಿ ನಾವು ಇಡೀ ರಾಜ್ಯದಂತೆ ಇಡೀ ದೇಶದಂತೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ನಮಗೆ ತುಂಬಾ ಅನ್ಯಾಯ ಆಗಿದೆ. ಇದು ನಮಗೆ ಕೂಡಲೇ ನಮಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ಒಂದು ಈ ಗುಲ್ಬರ್ಗ ನಗರದಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಕೂಡಲೇ ನೀವು ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಹೇಳಿ ನಾವು ಹೇಳ್ತೀವಿ. ರಾಜು ಲೆಂಟೆ, ನಮ್ಮ LJP ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್.